ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ನತದೃಷ್ಟ ಮೀನಾ ಕೊಲೆ ಖಂಡಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ. ಹಿಂದೂ ಹುಲಿಗಳಾಗಿದ್ದವರು ಸೊಂಡೆ ಇಲಿಗಳಾಗಿದ್ದು ಖಂಡನೀಯ. ಹುಬ್ಬಳ್ಳಿ ದಿನಾಂಕ 13 ಇತ್ತೀಚೆಗೆ ಮಡಿಕೇರಿ ಜಿಲ್ಲೆಯ ಕೊಡಗಿನಲ್ಲಿ ನಡೆದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ ಕುಮಾರಿ ಮೀನಾಳ ಕೊಲೆಯನ್ನು ಖಂಡಿಸಿ ಧಾರವಾಡ ಜಿಲ್ಲಾ ಅಹಿಂದ ಸಂಘಟನೆಯ ಆಶ್ರಯದಲ್ಲಿ ದಿನಾಂಕ 13ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಹೋರಾಟ ಪ್ರತಿಭಟನಾ ಮೆರವಣಿಗೆಯು ಮಧ್ಯಭಾಗವಾದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ರಸ್ತೆ ಮಧ್ಯ ಕುಳಿತು ಘೋಷಣೆ ಕೂಗಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರುಗಳು, ಏಳಿ ಎದ್ದೇಳಿ ಹಿಂದೂ ಬಂಧುಗಳೇ, ನತದೃಷ್ಟ ಮೀನಾ ಪ್ರೀತಿ ನಿರಾಕರಿಸಿದ್ದಕ್ಕೆ ಇಂಥ ಕ್ರೂರ ಸಾವೇ. ಈಗ ತಾನೇ ಎಸ್ಎಸ್ಎಲ್ಸಿಯಲ್ಲಿ ಪಾಸಾದ ಸಂತೋಷದಲ್ಲಿದ್ದ ಮೀನಾಳ ಕೊಲೆ ಖಂಡಿಸಿದರಲ್ಲದೆ ಆ ಯುವಕನಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಬಿಜೆಪಿಯಲ್ಲಿರುವ ಹಿಂದೂ ಸಮಾಜದ ಹಿಂದೂ ಹುಲಿಗಳು ಸಂಡೆ ಇಲಿಗಳಂತೆ ವರ್ತಿಸುತ್ತಿದ್ದಾರೆ. ಸದ್ಯ ಫೈರ್ ಬ್ರ್ಯಾಂಡ್ ಮುಖಂಡರುಗಳು ಮತ್ತು ಎಬಿವಿಪಿ ವಿದ್ಯಾರ್ಥಿಗಳು ಎಲ್ಲಿ ಓಡಿ ಹೋಗಿದ್ದಾರೆ ಎಂದು ಪ್ರಶ್ನಿಸಿದ್ದರು. ನತದೃಷ್ಟ ಮೀನಾ ನಮ್ಮ ಮನೆಯ ಮಗಳಲ್ಲವೇ? ಈ ಮಗುವಿನ ಸಾವಿನ ಧ್ವನಿ ವಿರೋಧ ಪಕ್ಷ ನಾಯಕರ ಕಣ್ಣಿಗೆ ಕಾಣಿಸುತ್ತಿಲ್ಲವೇ? ಅಕಸ್ಮಾತ್ತಾಗಿ ಆ ಕೊಲೆಯನ್ನು ಮುಸ್ಲಿಂ ಯುವಕರು ಮಾಡಿದ್ದರೆ ಧ್ವನಿ ಎತ್ತುತ್ತಿದ್ದರಲ್ಲ. ಆದರೆ ಕೊಲೆ ಯಾರೇ ಮಾಡಲಿ ತಪ್ಪೇ. ಅಮಾಯಕ 17 ವರ್ಷದ ಬಾಲಕಿ ಮೀನಾ ಎಂಬ ವಿದ್ಯಾರ್ಥಿನಿಯನ್ನು ಪ್ರಕಾಶ್ ಎಂಬ ಯುವಕ ಕ್ರೂರವಾಗಿ ಕೊಲೆ ಮಾಡಿ ರುಂಡವನ್ನ ತೆಗೆದುಕೊಂಡು ಬಿಸಾಡಿ ಹೋಗಿದ್ದಾನೆ. ಅವನಿಗೆ ರಾಜ್ಯ ಸರ್ಕಾರವು ಕಠಿಣವಾದ ಉಗ್ರ ಶಿಕ್ಷೆಯನ್ನು ವಿಧಿಸುವಂತೆ ನೋಡಿಕೊಳ್ಳಬೇಕು ಅಥವಾ ಎನ್ಕೌಂಟರ್ ಮಾಡಬೇಕು ಮತ್ತು ಮೀನಾಳ ಕುಟುಂಬದ ಸದಸ್ಯರುಗಳಿಗೆ ಸೂಕ್ತ ಬಂದೋಬಸ್ತ್ ಒದಗಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದರಲ್ಲದೆ ಈ ಕುರಿತು ಇಲ್ಲಿಯವರೆಗೂ ಧ್ವನಿ ಎತ್ತದೆ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳ ಧೋರಣೆಯನ್ನು ಖಂಡಿಸಿದರು. ಈ ಸಂದರ್ಭದಲ್ಲಿ ಅಹಿಂದ ಸಂಘಟನೆಯ ಜಿಲ್ಲಾಧ್ಯಕ್ಷ ಮುತ್ತಣ್ಣ ಶಿವಳ್ಳಿ, ಮಹಾನಗರ ಜಿಲ್ಲಾಧ್ಯಕ್ಷ ಬಾಬಾ ಜಾನ್ ಮುಧೋಳ್, ಸಾಮಾಜಿಕ ಹೋರಾಟಗಾರ ರಾಜಶೇಖರ್, ಮೆಣಸಿನಕಾಯಿ ಮುಖಂಡರುಗಳಾದ ಯೂಸುಫ್ ಖಾನ್ ಬೆಳ್ಳಾರಿ ಸೇರಿದಂತೆ ಮುಂತಾದ ನೂರಾರು ಕಾರ್ಯಕರ್ತ ಬಂಧುಗಳು ಆಗಮಿಸಿದ್ದರು. ಸಹೋದರಿ ಸೋಮಾರ್ಪೇಟೆ ಎಂಬ ನಗರದಲ್ಲಿ ನಮ್ಮ ಸಹೋದರಿ, ನಮ್ಮೆಲ್ಲರ ಮನೆಯ ಮಗಳು, ನಮ್ಮ ಹಿಂದೂ ಸಮಾಜದ ಮಗಳು ಮೀನಾ ಅಂತಕ್ಕಂಥ ಪಾಪ ಎಸ್ಎಸ್ಎಲ್ಸಿ ಪಾಸ್ ಆದಂಥ ಹುಡುಗಿ ತನ್ನ ಸಂತೋಷವನ್ನು ಹಂಚಿಕೊಳ್ಳುವಂಥ ಸಂದರ್ಭದಲ್ಲಿ ಪ್ರಕಾಶ್ ಅನ್ನತಕ್ಕಂಥವ ಭಾಳ ಕ್ರೂರವಾಗಿ ಆಕೆಯನ್ನು ಕೊಲೆ ಮಾಡಿ ಆಕೆ ಚಂಡನ್ನು ಎತ್ಕೊಂಡು ಆಕೆಯ ಶಿರವನ್ನು ಬೇರ್ಪಡಿಸಿ ಚಂಡನ ಊರಲ್ಲಿ ನಗರ ತುಂಬ ಪ್ರದಕ್ಷಿಣೆ ಮಾಡಿಕೊಂಡು ತೋರಿಸ್ಕೊಂಡು ಹೋಗಿ ಅದನ್ನು ಜಂಗಲಲ್ಲಿ ಇಡ್ತಾನೆ. 2 ದಿವಸಕ್ಕೆ ಅಂತ ಆ ಹುಡುಗಿಯ ಒಂದು ಚಂಡ ಸಿಗ್ತೈತಿ ಆಕೆ ತಲೆ. ಅಂಥ ಕ್ರೂರವಾಗಿ ಕೊಲೆ ಮಾಡಿದಂಥ ಪ್ರಕಾಶನ್ನು ಪೊಲೀಸ್ ಅಧಿಕಾರಿಗಳು ಹಿಡಿದ್ರು. ಅವ್ರಿಗೆ ಕೂಡ ನಾನು ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಆದರೆ ಮೀನಾ ಕೂಡ ಒಬ್ಬ ಭಾರತೀಯಳು. ಯಾವ ಮೀನಾ ಸಹೋದರಿಯ ಕೊಲೆಯನ್ನು ಖಂಡಿಸ್ತಾ ಇರ್ತಕ್ಕಂಥ ಬಿಜೆಪಿ ಮುಖಂಡರುಗಳು ಯಾವ್ದರೊಬ್ಬ ಹಿಂದೂ ಹುಡುಗಿಯ ಒಂದು ಕೊಲೆ ಏನಾದ್ರಾಗಪ್ಪ ಅಲ್ಲೇ ಮುಸ್ಲಿಂ ಹುಡುಗ ಏನಾದ್ರು ಮಾಡ್ಯಾನ ಅಂದ ತಕ್ಷಣ ಮಾತ್ರ ಇವರಿಗೆ ಕಣ್ಣಿಗೆ ಬೀಳ್ತಾ ಇದೆ. ಯಾಕಂತಂದ್ರೆ ಹೋದವರು ಭಾರತೀಯರಲ್ವ, ನಮ್ಮ ಮನೆ ಮಕ್ಕಳಲ್ವ ಅವರು, ನಮ್ಮ ದೇಶದ ಪ್ರಜೆಗಳಲ್ಲ ಅವರು. ಬರೀ ಕೋಮದ್ವೇಷವನ್ನು ಬಿತ್ತುವಂಥ ಈ ಬಿಜೆಪಿ ಮುಖಂಡರು ಇರ್ಬೋದು, RSS ಮುಖಂಡರು ಇರ್ಬೋದು, ಬಜರಂಗ ದಳದವರು ಇರ್ಬೋದು, ಈ ಸಹೋದರಿ ಪಾಪ ವಿದ್ಯಾರ್ಥಿನಿ ಆದಂಥ ಮೀನಾ ಕೊಲೆ ಅವ್ರ ಕಣ್ಣಿಗೆ ಕಾಣ್ತಾ ಇಲ್ಲ. ಅಷ್ಟೊಂದು ಕ್ರೂರವಾಗಿ ಕೊಲೆಯನ್ನು ಮಾಡಿದ್ದಾನಲ್ಲ ಪ್ರಕಾಶ್ ಅಂತಕ್ಕಂಥವ್ಗ ಏನು ಕೌಂಟರ್ ಮಾಡಬೇಕು, ಗಲ್ಲು ಸಜ್ಜೆ ಮಾಡಬೇಕು. ಯಾವ ನೇಹಾ ಹಿರೇಮಠ ಅಂತಕ್ಕಂಥ ಕೊಲೆ ಆದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ತ್ವರಿತ ನ್ಯಾಯಾಲಯವನ್ನು ತೆರೆದರು. ಅದೇ ತ್ವರಿತ ನ್ಯಾಯಾಲಯದಲ್ಲಿ 2 ತಿಂಗಳಲ್ಲಿ ಪ್ರಕಾಶ್ ಅಂತಕ್ಕಂಥ ಗಲ್ಲಾಗುವಂಥ ಶಿಕ್ಷೆಯನ್ನು ಕೊಡಿಸುವಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯನವರು ಮಾಡಬೇಕಂತೇಳಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೇನೆ. ನಾನು ವಿನಂತಿಸೋದಿಷ್ಟೇ, ನಾವೆಲ್ಲರೂ ಭಾರತೀಯರು. ಕೇವಲ ನೀವು ದ್ವೇಷ ಮನೋಭಾವನೆ, ಕೋಮುದ್ವೇಷ ಬಿತ್ತುವಂಥ ಕೆಲಸವನ್ನು ಮಾಡಿ ಜನಸಾಮಾನ್ಯರ ಕೊಲೆ ಮಾಡಿಸುವಂಥ ಪರಿಸ್ಥಿತಿಯನ್ನು ನೀವು ನಿರ್ಮಾಣ ಮಾಡ್ತಾ ಇದ್ದಿದ್ದೀರಲ್ಲ. ಈಕೆ ನಿಮ್ಮ ಮನೆಯ ಮಗಳಲ್ಲ, ಬಿಜೆಪಿ ಮುಖಂಡರೇ, RSS ಮುಖಂಡರೇ, ಬಜರಂಗ ದಳದ ಮುಖಂಡರೇ, ಯಾವ ಮೀನಾ ನಿಮ್ಮ ಮನೆಯ ಮಗಳಲ್ಲ, ನಮ್ಮ ದೇಶದ ಮಗಳಲ್ಲ, ನಮ್ಮ ಹಿಂದೂ ಸಮಾಜದ ಮಗಳಲ್ಲ. ಈಕೆ ಕೊಲೆ ಬಗ್ಗೆ ನೀವು ಯಾಕೆ ಧ್ವನಿ ಎತ್ತಾ ಇಲ್ಲ? ನಿಮ್ಮ ವಿಚಾರ ಅಂದ್ರೇನು? ಕೇವಲ ರಾಜಕೀಯ ಬೇಳೆಯನ್ನು ಬೇಯಿಸ್ತಕ್ಕಂಥದ್ದು
ಕೋಮದ್ವೇಷವನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅದನ್ನು ನಾವು ಖಂಡನೆಯನ್ನು ಮಾಡ್ತಾ ಇದ್ದೇವೆ. ತಪ್ಪು ಯಾರೇ ಮಾಡಲಿ, ತಪ್ಪೇ ಅಂಥವಿಗೆ ಕಠೋರ ಶಿಕ್ಷೆ ಆಗಬೇಕಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ನಾನು ಮುತ್ತಣ್ಣ ಶಿವಳಂತಿ ಧಾರವಾಡ ಜಿಲ್ಲಾ ಅಹಿಂದ ಒಕ್ಕೂಟದ ಅಧ್ಯಕ್ಷ ಇದ್ದೇನೆ. ಯಾವ ಹಿಂದೂ ಹುಲಿಗಳು ನಾವು ಹಿಂದೂ ಸಮಾಜವನ್ನು ರಕ್ಷಣೆ ಮಾಡ್ತೀವಿ.